ಕೊನೆಯದಾಗಿ ಮೇಡಮ್, ಒಂದು ರೀಸನ್ ಅಂತ ಕೊಟ್ಟಿರ್ತಾರಲ್ಲ ಅಂತ ಇರುತ್ತೆ ಅಂದ್ಕೊಂಡಿದ್ದೀನಿ. ಒಂದು ರೀಸನ್ ಡಿವೋರ್ಸ್ಗೆ ಅಂದರೆ ಪತ್ನಿ ಕಡೆಯಿಂದ ಪತಿ ಕಡೆಯಿಂದನೂ ಒಂದಿಷ್ಟು ರೀಸನ್ಗಳು ಬರ್ತವೆ ಅಂದ್ಕೊಂಡಿದ್ದೀನಿ. ಇವ್ರು ಪರ್ಟಿಕ್ಯುಲರ್ ಯಾವ ರೀಸನ್ನ ಪಾಯಿಂಟ್ ಔಟ್ ಮಾಡಿದ್ರು? ಇನ್ಕಂಪ್ಯಾಟಬಿಲಿಟಿ, ಕಂಪ್ಯಾಟಬಲ್ ಇಲ್ಲ ಅಂತ ಅಷ್ಟೇ, ಹೊಂದಾಣಿಕೆ ಇಲ್ಲ. ನಾವು ಒಂದೊಂದು ಸಲ ನಮ್ಗೆ ಅದಿಷ್ಟ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಇರುತ್ತೆ. ಬಟ್ ಪ್ರತಿ ಸಲನೂ ನಾವು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಅವ್ರಿಗೆ ಇಷ್ಟ ಇದ್ದಂಗೆ ನಾವು ಸಿಂಪಲ್ ರೀಸನ್ನು ನಾನು ಹೇಳ್ತಿರೋದು, ಒಂದು ಹೋಟ್ಲ್ಗೆ ಹೋದ್ರೇನು ಅವ್ರೇನು ಹೇಳ್ತಾರೆ ಅದೇ ನಾವು ಹೇಳ್ತೀವಿ. ಕೆಲವೊಂದು ಸಲ ಹೇಳ್ತಿರೋದು ಸಿಂಪಲ್ ಸ್ಮಾಲೆಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು. ಆ ಥರ ಪ್ರತಿ ಸಲನೂ ಸ್ಯಾಕ್ರಿಫೈಸ್ ಮಾಡಿ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಭಿನ್ನಾಭಿಪ್ರಾಯ ತುಂಬ ಇದ್ದರೆ ಆ್ಯಂಡ್ ನಮ್ಗೆ ಅನಿಸುತ್ತೆ ಅದು ಇದೇನೋ ಸರಿ ಬರ್ತಿಲ್ಲ ಅಂತ. ಫ್ರೆಂಡ್ಸ್ ಆಗಿರ್ಬೋದು, ಬಟ್ ಕಮಿಟ್ಮೆಂಟ್ಸು ಹಸ್ಬೆಂಡ್ ವೈಫ್ ಅಂದರೆ ಇಟ್ ಈಸ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಒಬ್ಬರು ಇನ್ನೊಬ್ಬರ ಮೇಲೆ. ಸೊ ಇವ್ರದ್ದೇ ಆದ ಕ್ರಿಯೇಟಿವಿಟಿ ಇದ್ದಾಗ ನನಗನ್ಸುತ್ತೆ ಅವ್ರಿಗೆ ಟೈಮ್ ಸಾಕಾಗ್ತಿಲ್ಲ ಅಂತ. ಐ ಜೆನ್ಯೂನ್ಲಿ ಫೀಲ್ ಲೈಕ್ ದ್ಯಾಟ್. ಯಾಕಂದರೆ ಆ ಕ್ರಿಯೇಟಿವ್ ಫೀಲ್ಡೇ ಅಷ್ಟೊಂದು ಅಲ್ವಾ. ಸೊ ನನಗನ್ಸುತ್ತೆ ಇಬ್ಬರು ದೇ ಹ್ಯಾವ್ ನೋ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಈಚ್, ಏನೂ ಕಂಪ್ಲೇಂಟ್ ಇಲ್ಲ ಒಬ್ಬರ ಮೇಲೆ ಒಬ್ಬರು. ಬಟ್ ಅವ್ರಿಗೆ ಜೊತೆಗಿರೋಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಸಾಧ್ಯ ಇಲ್ಲ. ಮೇಡಮ್, ಇನ್ನೊಂದು ಕೊನೆಯದಾಗಿ, ಈ ಏಜ್ ಗ್ಯಾಪ್ ಅನ್ನೋದು ತುಂಬ ಡಿಫ್ರೆನ್ಸಸ್ ಬರೋದಕ್ಕೆ ದಾರಿ ಆಗುತ್ತಾ ಅಂತ? ಇಲ್ಲ ರೀ, ಆ ಥರ ಏನಿಲ್ಲ. ಏಜ್ ಗ್ಯಾಪ್ ಇದ್ದರೆ ಐ ಮೀನ್ ಮಗುವಾಗಿ ನೋಡ್ಕೊಳ್ತಾರೆ. ಹಸ್ಬೆಂಡ್ ಆ್ಯಂಡ್ ವೈಫೇ ಒಬ್ಬರು ಇನ್ನೊಬ್ಬರು ಕೆಲವೊಬ್ರು ಹೇಳ್ತಾರಲ್ಲ ನಮಗೇನು ಮಕ್ಕಳು ಬೇಡ, ನಾವು ಒಬ್ಬರು ಇನ್ನೊಬ್ಬರನ್ನ ಮಗುವಾಗೆ ಕಾಣ್ತೀವಿ ಅಂತ ಹೇಳೋರು ಇದ್ದಾರೆ. ಏಜ್ ಗ್ಯಾಪ್ ನನಗೆ ಅನಿಸ್ತಿಲ್ಲ. ಬಟ್ ಸ್ಲೈಟಾಗೆ ಆ ಏಜಲ್ಲಿ ಆಸೆ ಇರೋದು ದಟ್ ವುಡ್ ಹ್ಯಾವ್ ಆಲ್ರೆಡಿ ಏನು ಅದನ್ನು ಆ ಆಸೆಗಳೆಲ್ಲ ಕಾನ್ಕರ್ ಮಾಡಿ ಮುಂದೆ ಹೋಗಿರ್ತಾರೆ. ಅನದರ್ 10 years ಅಂದರೆ ಅವ್ರು ಸ್ವಲ್ಪ ಇನ್ನೂ ಮೆಚ್ಯೂರಿಟಿ ಹೇಳೋದಕ್ಕಿಂತ ಅವರು ಬೇರೆ ಲೆವೆಲಲ್ಲಿ ಇರ್ತಾರೆ. ದ ಮೈಂಡ್ ಸೆಟ್ ಹೇಳ್ತಿರೋದು. ಆ್ಯಂಡ್ ಇಂಟೆಲೆಕ್ಚುಯಲ್ ಅದೆಲ್ಲ ತಿಳ್ಕೊಳಕ್ಕೆ ಹೋದರೆ ಬೋತ್ ಆರ್ ಹೈಲಿ ಇಂಟೆಲೆಕ್ಚುಯಲ್, ಬೋತ್ ಆರ್ ವೆರಿ ಗುಡ್ ಇನ್ ಕ್ರಿಯೇಟಿವ್ ವರ್ಕ್. ಆ್ಯಂಡ್ ಅವ್ರವ್ರದ್ದೇ ಇರುತ್ತಲ್ಲ, ಮೋಸ್ಟ್ಲಿ ಇಂಡಿವಿಜುವಲ್ ಆಗಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದೇನೋ, ಇನ್ನೂ ಚೆನ್ನಾಗಿ ಆಗ್ಬೋದು ಏನೋ, ಗೊತ್ತಿಲ್ಲ ನನಗೆ. ಬಟ್ ಐ ಫೀಲ್ ಈ ಥರ ಒಂದು ನಿರ್ಧಾರ ಅವ್ರು ತೊಗೊಂಡಿದ್ದಾರೆ. ನಾವು ಕೇಸ್ ಬಂದಿದ ತಕ್ಷಣ ಏನು ನಾವು ಒಂದೇ ಸಲ ಹಾಕ್ಬಿಡಲ್ಲ. ವಿ ಆಲ್ಸೋ ಸಿಟ್ ಡೌನ್, ಟಾಕ್ ಟು ದೆಮ್, ಮಾತಾಡಿ ಏನು ಅಂತೆಲ್ಲ ಹೇಳಿ ವಿ ಸ್ಪೆಂಡ್ ಅಟ್ಲೀಸ್ಟ್ 2 to 3 hours ಗೊತ್ತಾಗೋಕ್ಕೆ ಅವರಿಂದ. ಒಂದು ಸಲ ಅಲ್ಲ, ಎಷ್ಟೊಂದು ಸಲ ಫೋನಲ್ಲಿ ಮಾತಾಡ್ಸಿದ್ದೀನಿ. ದೆನ್ ವಿ ಹ್ಯಾವ್ ಸ್ಪೋಕನ್. ಬಟ್ ಇಲ್ಲೂ ಅದು ಸರಿ ಹೋಗ್ತಿಲ್ಲ. ಆಮೇಲೆ ನಮಗೆ ಗೊತ್ತಾಗುತ್ತಲ್ವ, ನಮಗೆ ಅವ್ರಿಲ್ಲದೆ ಆಗುತ್ತೋ ಇಲ್ವೋ, ನಮ್ಮ ಮುಂದೆ ಹೋಗೋಕ್ಕಾಗುತ್ತೋ, ಈ ಥರ ಒಂದು ನಿರ್ಧಾರ ತೊಗೊಂಡ್ರೆ ನಮಗೆ ಒಳ್ಳೆಯದಾಗುತ್ತೋ, ಅದೆಲ್ಲ ಯೋಚನೆ ಮಾಡಿನೇ ಇಬ್ಬರು ಒಂದು ಡಿಸಿಷನ್ ಬಂದಿರೋದು. ಒಬ್ಬರೇ ಅಂತಲ್ಲ, ಒಬ್ಬರು ತೊಗೊಂಡಿರೋ ಡಿಸಿಷನ್ ಅಲ್ಲ, ಇಬ್ಬರು ಸೇರ್ಕೊಂಡು ಕೂತ್ಕೊಂಡು ಮಾತಾಡಿ ಒಂದು ಡಿಸಿಷನ್ಗೆ ಅವ್ರು ಬಂದಿರೋದು.